ನಮಸ್ತೆ ಮಕ್ಕಳೇ, ವೀಣಾಪಾಣಿ ಕನ್ನಡ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತು ನಾನು ನೀರು ಕೊಡದ ನಾಡಿನಲ್ಲಿ ಪಾರ್ಟ್ 2 ಮಾಡ್ತಾಯಿದ್ದೀನಿ. ಇವತ್ತು ಪಾಠ ಶುರು ಮಾಡ್ತಾಯಿದ್ದೀನಿ ಮಕ್ಕಳೇ. ಎಲ್ಲರೂ ಗಮನ ಕೊಟ್ಟು ಕೇಳಬೇಕು. ಎಲ್ಲರೂ ನಿಮ್ಮ ಬೆರಳುಗಳನ್ನ ಪುಸ್ತಕವನ್ನು ಮುಂದೆ ಇಟ್ಕೊಂಡು ಅದನ್ನು ನೋಡ್ತಾ ಹೋಗಬೇಕೀಗೆ. ಇಲ್ಲಿ ನೇಮಿಚಂದ್ರ ಅವರು ತಮ್ಮ ಅನುಭವಗಳನ್ನು ಒಂದು ಅಂಕಣ ಸಾಹಿತ್ಯದ ಮೂಲಕ ತಿಳಿಸಿದ್ದಾರೆ. ತಾವು ಬೇರೆ ದೇಶಗಳಿಗೆ ಭೇಟಿ ಕೊಟ್ಟಾಗ ನೇಮಿಚಂದ್ರ ಅವರು ಅವರಿಗೆ ಆದಂತಹ ಅನುಭವಗಳನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಅದು ಹೇಗಿದೆ, ನಾವು ಲ್ಯಾಂಗ್ವೇಜ್ಗಳನ್ನು ಅಥವಾ ಭಾಷೆಗಳನ್ನ ಬರಿಬೇಕಾದ್ರೆ ಅಥವಾ ಓದಬೇಕಾದ್ರೆ ತುಂಬ ಗಮನ ಕೊಡಬೇಕು. ಯಾಕಂದರೆ ಪ್ರತಿಯೊಂದು ಸೆಂಟೆನ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಘಟನೆಯನ್ನು ಬರೆಯುವಾಗ ನಾವು ಅದೇ ರೀತಿಯಾಗಿ ವರ್ಣಿಸಬೇಕಾಗುತ್ತೆ. ಅವರು ಏನು ಪದಗಳನ್ನ ಬಳಸಿದಾರೋ ಅದನ್ನೇ ನಾವು ಆನ್ಸರ್ಗಳಲ್ಲಿ ಬರೀಬೇಕಾಗುತ್ತೆ. ಆದ್ದರಿಂದ ತುಂಬ ಗಮನ ಕೊಡಬೇಕು. ನೋಡ್ತಾ ಹೋಗಿ ಮಕ್ಕಳೇ. ಭಾರತದಿಂದ ಹೊರಗೆ ಕಾಲಿಟ್ಟರೆ ಉಳಿದೆಲ್ಲವೂ ನೀರು ಕೊಡದ ನಾಡುಗಳು ಎಂಬುದು ನನ್ನ ಇಲ್ಲಿಯವರೆಗಿನ ಅನುಭವ. 2 ವಾರ ಕಳೆದಿದೆ. ಊರೂರು ಅಲೆದಿದ್ದಾಯಿತು. ದಿನವೂ ಅಸಾಧ್ಯ ಬಾಯಾರಿಕೆ. ಕೋಲಾಗಳು, ಫ್ರೆಂಚ್ ವೈನ್, ಬಿಯರ್, ಬಾಟಲಿಯಲ್ಲಿನ ಹಣ್ಣಿನ ರಸ ಧಾರಾಳವಾಗಿ ದೊರೆಯುತ್ತದೆ. ಕುಡಿಯಲು ನೀರು ಸಿಗದು. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ನಮ್ಮ ಭಾರತವನ್ನು ಬಿಟ್ಟು ಬೇರೆ ಕಡೆ ಕಾಲಿಟ್ಟರೆ ಸಾಕು, ಅಲ್ಲೆಲ್ಲನೂ ಕೂಡ ನಮಗೆ ನೀರು ಸಿಗೋದಿಲ್ಲ ಅನ್ನುವಂತಹ ವಿಷಾದನೀಯ ಸಂಗತಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೀರನ್ನು ಯಾವ ದೇಶದವರು ಕೂಡ ಪುಕ್ಕಟೆಯಾಗಿ ಎಲ್ಲಂದರಲ್ಲಿ ಇಡೋದಿಲ್ಲ. ಗೊತ್ತಾಯ್ತಾ ಮಕ್ಕಳೇ? 2 ವಾರ ಕಳೆದಿದೆ. 2 ವಾರದಿಂದ ಊರೂರು ಅಲಿತಾ ಇದ್ದೀವಿ. ಎಲ್ಲೂ ಕೂಡ ನಮಗೆ ನೀರು ಸಿಗ್ತಾ ಇಲ್ಲ. ಬರೀ ಏನು ಸಿಗ್ತಾ ಇದೆ? ಕೋಲಾಗಳು, ಫ್ರೆಂಚ್ ವೈನ್, ಬಿಯರ್, ಬಾಟಲಿಯಲ್ಲಿ ಹಣ್ಣಿನ ರಸ. ನೀವೆಲ್ಲರೂ ಈ ಇತ್ತೀಚಿನ ದಿನಗಳಲ್ಲಿ ಅದನ್ನೇ ಕುಡಿತಾ ಇದ್ದೀರ ನೀವು ಕೂಡ ಮಕ್ಕಳು. ಹೌದಾ? ಅದು ತುಂಬ ಹಾನಿಕಾರಕ. ನಾವು ಬಾಯಾರಿಕೆ ಆದರೆ ನೀರನ್ನೇ ಕುಡಿಬೇಕಾ? ಜ್ಯೂಸ್ ಕುಡಿದ್ರೆ ಇರ್ಬೋದಲ್ವಾ ಅಂತ ಅಂದ್ಕೊಳ್ತಿರ್ತೀರ ಎಷ್ಟೋ ಜನ ಮಕ್ಕಳು. ಆದರೆ ನಮ್ಮ ಬಾಯಾರಿಕೆಯನ್ನು ನಿಜವಾಗ್ಲೂ ತಣಿಸೋದು ಯಾವುದು? ನೀರು ಮಾತ್ರ. ಬೇರೆ ಇನ್ನೇನೇ ಕುಡಿದ್ರೂ ಕೂಡ ನಮಗೆ ನೀರು ಕುಡಿದಷ್ಟು ಸಮಾಧಾನ ಸಿಗೋದಿಲ್ಲ. ಅರ್ಥ ಆಯ್ತಾ ಮಕ್ಕಳೇ? ಆದ್ದರಿಂದ ಕುಡಿಯೋದಕ್ಕೆ ನೀರನ್ನು ಕೊಡುವಂತಹ ಸಂಸ್ಕೃತಿ ನಮ್ಮ ಭಾರತೀಯರ ಸಂಸ್ಕೃತಿ ಅನ್ನೋದನ್ನು ಇಲ್ಲಿ ಎತ್ತಿ ಹಿಡಿತಾ ಇದ್ದಾರೆ. ಆಮೇಲೆ ಅದಕ್ಕೆ ಹೆಚ್ಚು ಮಹತ್ವನೂ ಕೂಡ ಇದೆ. ನೋಡ್ತಾ ಹೋಗೋಣ ನೆಕ್ಸ್ಟು. ಇಲ್ಲಿ ಯುರೋಪಿನಲ್ಲಾಗಲಿ ಅಲ್ಲಿ ಅಮೇರಿಕದಲ್ಲಾಗಲಿ ನೀರು ಕೊಡುವ ಸಂಪ್ರದಾಯವಿಲ್ಲ. ಹಿಂದೆ ಇತ್ತೇನೋ, ಈಗಂತೂ ಇಲ್ಲ. ನೀರು ಸಲೀಸಾಗಿ ಎಲ್ಲೆಂದರಲ್ಲಿ ಪುಕ್ಕಟೆಯಾಗಿ ನಿಮಗೆ ಖಂಡಿತ ಸಿಗದು. ಏನು ಹೇಳ್ತಾ ಇದ್ದಾರೆ ಗೊತ್ತಾ ಮಾತು? ನೀರು ಯುರೋಪ್ನಲ್ಲೂ ಸಿಗಲ್ಲ, ಅಮೇರಿಕದಲ್ಲೂ ಸಿಗಲ್ಲ. ಹಿಂದೆ ಇತ್ತೇನೋ, ಆದರೆ ಅವರು ಹೋಗಿರುವಂತಹ ಸಂದರ್ಭದಲ್ಲಿ ನನಗಂತೂ ನೀರು ನಿಜವಾಗ್ಲೂ ಸಿಗಲಿಲ್ಲ. ನಮ್ಮಲ್ಲಿ ಅಂತಂದರೆ ಭಾರತೀಯರಲ್ಲಿ ಅಂತ. ನಮ್ಮಲ್ಲಿ ಅಂತೆ ರೈಲು ನಿಲ್ದಾಣಗಳಲ್ಲಿ, ಬಸ್ಸು ನಿಲ್ದಾಣಗಳಲ್ಲಿ, ವಿಮಾನ ನಿಲ್ದಾಣಗಳಲ್ಲೂ ದುಡ್ಡಿಲ್ಲದೆ ಕುಡಿಯಬಲ್ಲ ನೀರನ್ನು ಇರಿಸುವುದಿಲ್ಲ. ಇಲ್ಲೆಲ್ಲ ಒಂದು ಬಸ್ ಸ್ಟಾಪ್ ಆಗಿರ್ಬೋದು, ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಆಮೇಲೆ ಬೇರೆ ಬೇರೆ ಕಡೆ ವಿಮಾನ ನಿಲ್ದಾಣಗಳಾಗಿರ್ಬೋದು, ಅಲ್ಲೆಲ್ಲೂ ಕೂಡ ನಾವು ನೀರನ್ನ ಕಾಣಲ್ಲ. ನಮ್ಮ ಕಡೆ ಎಲ್ಲ ಏನು ಮಾಡ್ತೀವಿ? ನಾವು ದುಡ್ಡಿಲ್ದೇ ನೀರು ಕುಡಿಯೋದಕ್ಕೆ ಅಲ್ಲಲ್ಲಿ ನೀರುಗಳನ್ನು ಇಟ್ಟಿರ್ತೀವಿ. ನಮ್ಮ ದೇಶದಲ್ಲಿ, ಬೇರೆ ದೇಶಗಳಲ್ಲಿ ಇಟ್ಟಿರೋದಿಲ್ಲ. ಬಾಯಾರಿದಾಗ ಈಗಲೂ ಹೋಟೆಲ್ ಒಂದಕ್ಕೆ ಹೊಕ್ಕು ನೀರು ಮಾತ್ರ ಕುಡಿದು ಹೊರಬರಬಹುದಾದ ಸವಲತ್ತು ಇಲ್ಲಿಲ್ಲ. ಏನಂತೆ? ನೀರು ಹೋಟೆಲ್ಗಳ ಒಳಗಡೆ ಹೋದರೂ ಕೂಡ ನಮಗೆ ನೀರು ಮಾತ್ರ ಕುಡ್ಕೊಂಡು ಹೊರಗೆ ಬರ್ತೀವಿ ಅನ್ನೋ ನಂಬಿಕೆನೇ ಇಲ್ಲ. ಆ ಸವಲತ್ತು ಇಲ್ವಂತ ಅಲ್ಲಿ. ಎಲ್ಲಿ? ಬೇರೆ ದೇಶಗಳಲ್ಲಿ ನೀರು ಅದು ಕೂಡ ಹೋಟೆಲ್ಗಳಲ್ಲೂ ಕೂಡ ಸಪ್ಲೈ ಮಾಡೋದಿಲ್ಲ. ಮನೆಯ ಹೊರಗೆ ಕಾಂಪೌಂಡ್ ಗೋಡೆಗೆ ಸಣ್ಣ ತೊಟ್ಟಿ ಕಟ್ಟಿ ನಮ್ಮ ಅನುಭವಗಳನ್ನ ಹೇಳ್ತಾ ಇದ್ದಾರೆ. ನಮಗೆಲ್ಲ ಈ ಅನುಭವಗಳಾಗಿರುತ್ತೆ. ನೇಮಿಚಂದ್ರ ಅವ್ರು ಏನು ಮಾಡ್ತಾಯಿದ್ದಾರೆ? ಮನೆಯ ಹೊರಗೆ ಕಾಂಪೌಂಡ್ ಗೋಡೆಗೆ ಏನು ಮಾಡಿರ್ತೀವಿ ಹಳ್ಳಿಗಳಲ್ಲಿ ಹೋದರೆ ಇದನ್ನೆಲ್ಲ ಕಾಣ್ತೀವಿ ನಾವು. ಆದರೆ ಇವತ್ತಿನ ದಿನಗಳಲ್ಲಿ ಸಿಟಿಗಳಲ್ಲೂ ಕೂಡ ಇದೆಲ್ಲ ಕಣ್ಮರೆ ಆಗ್ತಾಯಿದೆ. ಯಾಕೆ ಅಂತಂದರೆ
ಸಿಟಿಗಳಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ, ಜನ ಇರೋದಕ್ಕೆ ಬಿಲ್ಡಿಂಗ್ ಕಟ್ಟೋಕ್ಕಾಗ್ತಾ ಇಲ್ಲ. ಇನ್ನು ದನ ಕರುಗಳಿಗೆ ತೊಟ್ಟಿಯೆಲ್ಲ ಇಲ್ಲಿ ಮಾಡುವಂಥ ವ್ಯವಸ್ಥೆನೇ ಇಲ್ಲ, ಹೌದಾ? ಅದು ತುಂಬ ಒಂಥರ ಎಂಥ ಪರಿಸ್ಥಿತಿ ಬರ್ತಾ ಇದೆ ಅಂತಂದರೆ, ನಮ್ಮ ಒಂದು ದಿನನಿತ್ಯದ ಒಂದು ಏನು ಅವಶ್ಯಕತೆಗಳನ್ನು ಈಡೇರಿಸಿಕೊಳ್ಳಲಾರದಂತಹ ಪರಿಸ್ಥಿತಿಗೆ ಬಂದುಬಿಡ್ತಾ ಇದ್ದೀವೇನೋ. ಕಾಂಪೌಂಡ್ ಗೋಡೆಗೆ ಸಣ್ಣ ತೊಟ್ಟಿ ಕಟ್ಟಿ ಏನು ಮಾಡ್ತಾಯಿದ್ರು, ದನ ಕರುಗಳು ನೀರು ಕುಡಿಲಿ ಅಂತೇಳಿ ಅದರಲ್ಲಿ ನೀರು ತುಂಬಿಸಿಡ್ತಾಯಿದ್ರು. ಅದನ್ನು ನೀವೆಲ್ಲರೂ ಕೂಡ ನೆನಪಿಸ್ಕೊಳ್ಳಬಹುದು. ಇವತ್ತು ಕೂಡ ಹಳ್ಳಿಗಳಿಗೆ ಹೋದರೆ ನೀವು ನೋಡಿರ್ತೀರ, ಹೌದಾ? ಬಾಲ್ಯದ ದಿನಗಳು ನನಗಿನ್ನೂ ನೆನಪಿವೆ. ಬಾಲ್ಯದ ದಿನಗಳು, ಆ ಒಂದು ನೆನಪು ನನಗಿನ್ನೂ ಇದೆ ಅಂತೇಳ್ಬಿಟ್ಟು ನೇಮಿಚಂದ್ರ ಅವರು ಹೇಳ್ತಾ ಇದ್ದಾರೆ. ನಾನು ದಿಲ್ಲಿಗೆ ಬಂದು ವಿದೇಶಕ್ಕೆ ಹಾರಿದ್ದೆ. ಅವ್ರು ಏನು ಮಾಡಿದರು ಅಂದರೆ, ದೆಹಲಿಗೆ ಹೋಗ್ಬಿಟ್ಟು ಅಲ್ಲಿಂದ ವಿದೇಶಕ್ಕೆ ಹೋಗಬೇಕಾಗಿತ್ತು ಅಂತ ಸಂದರ್ಭ ಬಂದಿತ್ತು. ಹೋಗ್ತಾ ಇದ್ದೆ. ಆಗ ದಿಲ್ಲಿಗೆ ಹೋದಾಗ ಏನಾಗಿತ್ತು ಅನ್ನೋ ಪರಿಸ್ಥಿತಿಯನ್ನು ಇಲ್ಲಿ ವರ್ಣಿಸ್ತಾ ಇದ್ದಾರೆ. ದಿಲ್ಲಿಯಲ್ಲೋ ಧಗೆ ಬಿಸಿಲು, ತುಂಬ ಬಿಸಿಲು. ನಮಗೆಲ್ಲ ಗೊತ್ತಿದೆ, ದೆಹಲಿಯಲ್ಲಿ ಬಿಸಿಲುಗಾಲದಲ್ಲಿ ತಡೆಯೋಕ್ಕಾಗ್ತಾಯಿಲ್ಲ ಜನಗಳಿಗೆ. ಎಷ್ಟೋ ಜನ ಆ ಬಿಸಿಲಿನ ಧಗೆಯನ್ನು ತಾಳಲಾರದೆ ಸತ್ತೋಗೋದನ್ನು ನೋಡಿದ್ದೀವಿ. ಪ್ರಕೃತಿ ತುಂಬ ಏನಾಗ್ತಾ ಇದೆ, ಪೊಲ್ಯೂಷನ್, ಮಾಲಿನ್ಯತೆಗೆ ಒಳಗಾಗ್ತಾ ಇದೆ. ಆದರೆ ಯಾರೋ ಪುಣ್ಯಾತ್ಮರು ಅಲ್ಲಿ ದೊಡ್ಡ ಮಣ್ಣಿನ ಮಡಿಕೆಯಲ್ಲಿ ನೀರು ತುಂಬಿಟ್ಟಿರುತ್ತಿದ್ದರು. ಆದರೆ ದೆಹಲಿ ನಮ್ಮ ಭಾರತದಲ್ಲೇ ಬರುತ್ತಾ ಇರೋದರಿಂದ ಅಲ್ಲಿ ಯಾರೋ ಪುಣ್ಯಾತ್ಮರು ಏನು ಮಾಡಿದ್ರಂತೆ, ಒಂದು ಮಡಿಕೆಯಲ್ಲಿ ನೀರು ತುಂಬಿಟ್ಟಿದ್ರಂತೆ. ಅನೇಕ ಗುರುದ್ವಾರಗಳ ಬಳಿ ಸ್ವಯಂ ಸೇವಕರು ನೀರಿನ ದೊಡ್ಡ ಕೊಳಾಯಿ ಹಿಡಿದು ನಿಲ್ಲಿಸಿದ ಆಟೋ, ಬಸ್ಸು ಹಾಗೂ ದಾರಿ ಹೋಕರಿಗೆಲ್ಲ ನೀರು ತುಂಬಿ ಕುಡಿಸುವುದನ್ನು ನೋಡಿದ್ದೇನೆ ಅಂತ ಡೆಲ್ಲಿಯಲ್ಲೂ ಕೂಡ ಏನು ಮಾಡ್ತಾಯಿದ್ರು, ನೀರುಗಳನ್ನು ಕೊಡೋದನ್ನು ನಾನು ನೋಡಿದ್ದೀನಿ. ಆದರೆ ಬೇರೆ ದೇಶಗಳಲ್ಲಿ ಈ ರೀತಿಯಾಗಿ ಇಲ್ಲ ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರೋಹ್ತಕ್ ರಸ್ತೆಯ ಅತ್ತೆಯ ಮನೆಯೊಳಗೆ ಕಾಲಿಡುತ್ತಿದ್ದಂತೆ, ಅವರ ಅತ್ತೆ ಮನೆ ಎಲ್ಲಿದೆ, ನೇಮಿಚಂದ್ರ ಅವರ ಅತ್ತೆ ಮನೆ ರೋಹ್ತಕ್ ರಸ್ತೆ ಅನ್ನುವಂತಹ ರಸ್ತೆಯಲ್ಲಿ ಇದೆ ಅಂತೆ. ಅಲ್ಲಿ ಕಾಲಿಡುತ್ತಿದ್ದಂತೆ ಅಲ್ಲಿ ಆ ಮನೆಯಲ್ಲಿರ್ತಕ್ಕಂತಹ ಅವರ ಅತ್ತೆ ಏನು ಹೇಳ್ತಿದ್ದಾರೆ, ಬೇಟಾ ತಾಯಾಜಿ ಆಯೇ ಹೈ ಥಂಡಾ ಪಾನಿ ಪಿಲಾವೋ ಅಂತೇಳ್ಬಿಟ್ಟು ಯಾರಿಗೆ ಹೇಳ್ತಾ ಇದ್ದಾರೆ, ಇಲ್ಲಿ ತುಂಬ ಗಮನ ಕೊಡಬೇಕು. ಅದಕ್ಕೆ ನನ್ನ ಮೈದುನನ ಮಗನಿಗೆ ಅತ್ತೆ ಕೂಗಿ ಹೇಳಿದರು. ಅವರ ಅತ್ತೆ, ನೇಮಿಚಂದ್ರ ಅವರ ಅತ್ತೆ, ನನ್ನ ಮೈದುನ ಅಂದರೆ ಇಲ್ಲಿ ಯಾರಾಗ್ತಾರೆ, ನೇಮಿಚಂದ್ರ ಅವರ ಗಂಡನ ತಮ್ಮನ ಮಗ. ನೇಮಿಚಂದ್ರ ಅವರ ಗಂಡನ ತಮ್ಮನ ಮಗನಿಗೆ ಅತ್ತೆ ಏನು ಮಾಡ್ತಾರಂತೆ, ನೀರು ತೊಗೊಂಡು ಬಾ ಅಂತ ಹೇಳಿದ್ರು. ಪುಟ್ಟ ಹುಡುಗ ಏನು ಮಾಡ್ದ, ತತ್ಕ್ಷಣ ತಣ್ಣನೆಯ ನೀರು ತಂದು ಕೈಗಿಟ್ಟು ದಿಲ್ಲಿಯ ಧೂಳು ಹಾದಿಗಳೆಲ್ಲ ಮರೆತವು. ಕೈಗಿಟ್ಟಿದ ತಕ್ಷಣ ಏನಾಯಿತು, ಆ ನೀರನ್ನ ಹಾಕಿ ಕುಡಿತಾರೆ. ಕುಡಿದ ತಕ್ಷಣ ಏನಾಗುತ್ತೆ ಅವರಿಗೆ, ಆ ದಿಲ್ಲಿಯಲ್ಲಿರುವಂತಹ ಧೂಳು, ಆ ಒಂದು ಧಗೆ ಎಲ್ಲದೂ ಕೂಡ ಮರ್ತೋಯ್ತು. ಮನೆಗೆ ಬಂದವರಿಗಂತೂ ಮೊದಲು ನೀರು ಕೊಡುವ ಸಂಪ್ರದಾಯ ನಮ್ಮ ಕಡೆ ಇದೆ. ಡಾಬಾ ಆಗಲಿ, ದರ್ಶಿನಿ ಆಗಲಿ, ಪಂಚತಾರ ಹೋಟೆಲೇ ಆಗಲಿ, ಮೊದಲು ನೀರು ಮೇಜಿನ ಮೇಲೆ ಕುಳಿತುಕೊಳ್ಳುತ್ತದೆ. ಎಂಥ ದೊಡ್ಡ ಒಂದು ಹೋಟೆಲ್ಗಳಾಗಲಿ, 5 ಸ್ಟಾರ್ ಹೋಟೆಲ್ಗಳಾಗಲಿ, ಅಲ್ಲೆಲ್ಲನೂ ಕೂಡ ನಮ್ಮ ಕಡೆ ನೀರು ಸಿಗುತ್ತೆ. ಪುಕ್ಕಟೆಯಾಗಿ ಕೊಡುವ ನೀರಿಗೆ ಯಾವುದೇ ಬೆಲೆ ಇಲ್ಲ. ನೀರು ನಾವು ಪುಕ್ಸಟೆಯಾಗಿ ಕೊಡ್ತಾ ಇದ್ದೀವಿ. ಆದರೆ ನಾನೀಗ ನೀರು ಕೊಡದ ನಾಡುಗಳಲ್ಲಿ ಅಲೆಯುತ್ತಿದ್ದೇನೆ. ಅವ್ರು ಹೇಳ್ತಾ ಇದ್ದಾರೆ, ಫಾರಿನಿಗೆ ಹೋದಾಗ ನಾನೀಗ ನಮ್ಮ ದೇಶದಲ್ಲಿಲ್ಲ, ಬೇರೆ ದೇಶದಲ್ಲಿ ನೀರು ಕೊಡೋದಿಲ್ಲ ಅಂಥ ನಾಡುಗಳಲ್ಲಿ ನಾನು ಬೀದಿಯಲ್ಲಿ ಅಲಿತಾ ಇದ್ದೀನಿ ಅಂತೇಳಿ ಹೇಳ್ಕೊಳ್ತಾ ಇದ್ದಾರೆ. ಮುಂದೆ ಏನಾಗುತ್ತೆ ಅನ್ನೋದನ್ನು ನಂತರದ ತರಗತಿಯಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ. ನನ್ನ ತರಗತಿಗಳನ್ನು ನಿರಂತರವಾಗಿ ವೀಕ್ಷಣೆ ಮಾಡ್ತಾಯಿರಿ ಮಕ್ಕಳೇ. ಏನಾದರೂ ನಿಮಗೆ ಡೌಟ್ಸ್ ಬಂದರೆ ದಯವಿಟ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು, ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ಓಕೆ, ಇವತ್ತಿನ ಪಾಠವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ.